ಸಮುದ್ರಕ್ಕೂ ಒಂದು ಬೌಂಡ್ರಿ ಇದೆ, ಈ ಭೂಮಿಗೂ ಒಂದು ದೊಡ್ಡ ಬೌಂಡ್ರಿ ಇದೆ. ಪ್ರಪಂಚದಲ್ಲಿ ಸಂಪೂರ್ಣವಾಗಿ ಭೂಮಿ ಇಲ್ಲ. ಅದೇ ಥರ ಸೂರ್ಯನಿಗೂ ಒಂದು ಪರಿಧಿ ಇದೆ, ಒಂದು ಲಿಮಿಟ್ ಇದೆ. ನಮ್ಮ ಜೀವನಕ್ಕೂ ಒಂದು ಕೊನೆ ಇದೆ, ಒಂದಕ್ಕೆ ಕೊನೆ ಇಲ್ಲ. ಅದು ಯಾವುದು ಅಂದರೆ ನಾವು ನೀವು ಕಟ್ಟುವ ನೆಟ್ವರ್ಕಿಗೆ ಯಾವತ್ತೂ ಕೂಡ ಕೊನೆನೇ ಇಲ್ಲ. ಆ ಥರ ಒಂದು ಶಕ್ತಿ ಈ ನೆಟ್ವರ್ಕು ಪಡ್ಕೊಂಡಿದೆ ಸ್ನೇಹಿತರೆ. ನಮ್ಮ ಟೀಮ್ನಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಪವರ್ನ ಹೇಳೋಕ್ಕೋಸ್ಕರ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಒಂದು ಕಾಲದಲ್ಲಿ ನಿಮಗೆಲ್ಲ ಗೊತ್ತಿದೆ, ನಾನು 21 ವರ್ಷಕ್ಕಿಂತ ಜಾಸ್ತಿ ಆಗಿದೆ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ನ ಸ್ಟಾರ್ಟ್ ಮಾಡಿ. ಆ ಟೈಮಲ್ಲಿ ಈ ಬಿಸ್ನೆಸ್ ಮಾಡೋರನ್ನ ಸೋಷಿಯಲ್ ಡಿಸ್ಟೆನ್ಸ್ ಆವಾಗಲೇ ಮಾಡಿದ್ರು ನಮಗೆ. ಇವಾಗ ಗೊತ್ತಿದೆ ಕೊರೋನಾ ಟೈಮಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಅಂತೇಳಿ 21 ವರ್ಷ ಕೆಳಗಡೆ ನಮ್ಮನ್ನ ಟೆರರಿಸ್ಟ್ ಥರ ನೋಡ್ತಾ ಇದ್ರು. ಯಾರು ಕೂಡ ಹೆಣ್ಣು ಕೊಡ್ತಿರ್ಲಿಲ್ಲ, ಯಾರು ಕೂಡ ಸಾಲ ಕೊಡ್ತಿರಲಿಲ್ಲ ಬ್ಯಾಂಕಲ್ಲಿ. ಆದರೆ ಸ್ನೇಹಿತರೆ, ಒಂದು ಟ್ರೆಂಡ್ ಸೃಷ್ಟಿ ಮಾಡಬೇಕು ಅಂತೇಳಿ ವಿಷನ್ ಇಟ್ಕೊಂಡಿದ್ವಿ. ಇವಾಗ ಮುಂದೆ ಒಂದು ಫ್ಯೂಚರ್ ಇದೆ. ವಿಷನ್ ಏನಪ್ಪ ಅಂತ ಹೇಳಿದ್ರೆ, ಮುಂದೆ ಹೆಣ್ಣು ಕೊಡೋರು ಸಾಫ್ಟ್ವೇರ್ ಇಂಜಿನಿಯರ್ ಹುಡ್ಕೊಂಡು ಹೋಗೋದಲ್ಲ, ಡಾಕ್ಟರ್ ಹುಡ್ಕೊಂಡು ಹೋಗೋದಲ್ಲ, ನೆಟ್ವರ್ಕರ್ ಅವರು ಪ್ಯಾಸಿವ್ ಇನ್ಕಮ್ ಸಿಗ್ತಾ ಇದೆಯಾ ಅವರಿಗೆ ಹೆಣ್ಣು ಕೊಡ್ತೀನಿ ಅಂತೇಳಿ ಹುಡ್ಕೊಂಡು ಬರಬೇಕು. ಆ ಥರದ ಒಂದು ಶಕ್ತಿ ಈ ಬಿಸ್ನೆಸ್ಗಿದೆ ಸ್ನೇಹಿತರೆ. ಅದನ್ನು ಮಾಡೋಣ ನಾವೆಲ್ಲರೂ ಕೂಡ. ನಮ್ಮ ಟೀಮ್ನಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ನ ಪವರಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಇನ್ನ ದಾಡಿ ಬಂದಿಲ್ಲ, ಆಡಿ ಕಾರ್ಗೆ ಓನರ್ ಆಗಿದ್ದಾರೆ. ಅವರು ಗುರಿ ಇಟ್ಕೊಂಡಿದ್ರು ಹೆಣ್ಣೊಳಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಯಾವುದೋ ಆರ್ಡಿನರಿ ಕಾರಲ್ಲಿ ಹೋಗೋದಲ್ಲ, ನಾನು ಜಾಗ್ವಾರ್ ಕಾರ್ ತಗೊಂಡೋಗ್ಬೇಕು, ಬೆನ್ಸ್ ಕಾರ್ ತಗೊಂಡೋಗ್ಬೇಕು ಅಂತೇಳಿ. ಅಂಥ ಶಕ್ತಿ ಇವತ್ತು ಈ ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಇದೆ. ಯಾವ ಥರ ಅಂತ ಹೇಳಿದ್ರೆ, ಗಿವ್ ಮ್ಯಾನ್ ಅ ಫಿಶ್, ಫೀಡ್ ಹಿಮ್ ಫಾರ್ ಎ ಡೇ, ಟೀಚ್ ಹಿಮ್ ಹೌ ಟು ಕ್ಯಾಚ್ ಫಿಶ್, ಫೀಡ್ ಹಿಮ್ ಫಾರ್ ಎ ಲೈಫ್. ಅಂದರೆ ಒಬ್ಬ ವ್ಯಕ್ತಿಗೆ ಮೀನು ಹಿಡಿಯೋದನ್ನ ಕಲಿಸ್ಕೊಡಿ, ಮೀನು ಕೊಡೋದಲ್ಲ, ಲೇಸಿ ಆಗ್ತಾರವರು. ಆದರೆ ಮೀನು ಹಿಡಿಯೋದನ್ನ ಕಲಿಸ್ಕೊಡಿ, ಕಾರ್ಪೊರೇಷನ್ ಓಪನ್ ಮಾಡಿ, ಫಿಶ್ ಕಾರ್ಪೊರೇಷನ್ ಓಪನ್ ಮಾಡಿ. ಆವಾಗ ಯು ಕ್ಯಾನ್ ಬಿ ದ ಎಂಟರ್ಪ್ರೂನರ್ ಆ್ಯಂಡ್ ಬಿಸ್ನೆಸ್ ಟೈಕೂನ್ ಆಲ್ಸೋ. ಅದೇ ಥರ ನಮ್ಮ ಟೀಮಲ್ಲಿ ಒಬ್ಬರು ಮೀನು ಹಿಡಿಯೋರು 3 ವರ್ಷದಲ್ಲಿ BMW ಕಾರ್ ಓನರ್ ಆಗಿದ್ದಾರೆ. ಅದು ಕಾರಣ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಪವರ್, ಮೈ ಡಿಯರ್ ಫ್ರೆಂಡ್ಸ್. ಅದೇ ಥರ ಒಬ್ಬ ಸಾಮಾನ್ಯ ವ್ಯಕ್ತಿ, ನಾನು ರೈತರ ಕುಟುಂಬದಿಂದ ಬಂದಿರೋನು, BMW ಕಾರ್ ಓನರ್ ಆಗಿದ್ದೀನಿ. ನನ್ನ ಟೀಮಲ್ಲಿ ಯಾವಾಗಲೇ ಟ್ಯಾಕ್ಸ್ ಬಗ್ಗೆ ಮಾತಾಡ್ತಾ ಇದ್ರು ಸಂಜಯ್ ಅವರು. 3,000 ಜನ ಸಾಲ ಮುಕ್ತರಾಗಿ 3,000 ಜನ ಇನ್ಕಮ್ ಟ್ಯಾಕ್ಸ್ನ ಪೇ ಮಾಡ್ತಾ ಇದ್ದಾರೆ. ಇಂಡಿಯಾದಲ್ಲಿ ಇನ್ನು 2030ಕ್ಕೆ 10% ಜನ ಎಕ್ಸ್ಟ್ರಾ ಶ್ರೀಮಂತರಾಗಬೇಕು. ಆ ಎಕ್ಸ್ಟ್ರಾ ಶ್ರೀಮಂತರು ನೆಟ್ವರ್ಕ್ ಮಾರ್ಕೆಟಿಂಗ್ನ ಕ್ರಿಯೇಟ್ ಆಗಬೇಕು. ಆ ವಿಷನ್ ಇಟ್ಕೊಂಡಿದ್ದೀವಿ. ಸೊ ಆಂಥೋನಿ ರಾಬಿನ್ಸ್ ಹೇಳ್ತಾರೆ, ಪ್ರಪಂಚದ ಗ್ರೇಟೆಸ್ಟ್ ಟ್ರೈನರ್, ಇಫ್ ಯು ಆರ್ ಎ ನೆಟ್ವರ್ಕ್ ಮಾರ್ಕೆಟರ್, ಐ ಆಮ್ ಪ್ರೌಡ್ ಆಫ್ ಯು, ಐ ಆಮ್ ಸಲ್ಯೂಟಿಂಗ್ ಯು ಅಂತ ಹೇಳ್ತಾ ಇದ್ದಾರೆ. ಸೊ ನಾವೆಲ್ಲರೂ ಕೂಡ ದೇಶದ ಎಕನಾಮಿಕಲ್ ಕೀ ಡ್ರೈವರ್ ಆಗೋಣ, ದೇಶನ ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡಿ, ಬಡತನ ನಿರ್ಮೂಲನೆ ಮಾಡಿ, ಆರೋಗ್ಯ ಭಾಗ್ಯ ಕೊಡೋಣ. ಸೊ ಈ ಒಂದು ಬಿಸ್ನೆಸ್ಸಿನ ಪವರ್ ಅನ್ಲಿಮಿಟೆಡ್, ಗಾಡ್ ಬ್ಲೆಸ್ಡ್ ಆಪರ್ಚುನಿಟಿ. ಕಾಮಧೇನು ಕಲ್ಪವೃಕ್ಷ ಇದ್ದಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ಗೋಸ್ಕರ ಇದನ್ನ ಜೀವನ ಉಸಿರು ಅನ್ಕೊಂಡು ಮಾಡೋಣ. ಇದಕ್ಕೆ ಎಜುಕೇಷನ್ಗೆ ಬೆಲೆ ಕೊಡೋಣ. ಎಜುಕೇಷನ್ ಈಸ್ ಎವ್ರಿಥಿಂಗ್. ಸರಸ್ವತಿ ಒಲಿಸ್ಕೊಂಡ್ರೆ ಲಕ್ಷ್ಮಿ ಒಲಿತಾಳೆ. ಸರಸ್ವತಿ ಒಲಿಯದ ಹೊರತು ಲಕ್ಷ್ಮಿ ಒಲಿಯಲ್ಲ. ಮೊದಲು ಈ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡೋಣ, ನಮ್ಮ ಟೈಮ್ನ, ಹಣನ. ಅವಾಗ ಯಶಸ್ಸು ನಮ್ಮನ್ನು ಹುಡ್ಕೊಂಡು ಬರ್ತದೆ. ನಮ್ಮ ಇನ್ನರ್ ಪರ್ಸನಾಲಿಟಿ ಬಿಲ್ಡ್ ಮಾಡೋಣ, ಪರ್ಸನಲ್ ಡೆವಲಪ್ಮೆಂಟ್ ಅನ್ನ ಬಿಲ್ಡ್ ಮಾಡ್ತಾ ಹೋಗೋಣ. ಸೊ ಥ್ಯಾಂಕ್ ಯು ವೆರಿ ಮಚ್, ಲವ್ ಯು ಆಲ್, ಥ್ಯಾಂಕ್ ಯು.